ಇನ್ನು ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿರೋದು. ಸೊ ಬೆಂಗಳೂರಲ್ಲಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ನಾನು ಯಾವುದೇ ರೀತಿಯಲ್ಲೂ ಕೂಡ ರೇಸ್ನಲ್ಲಿ ಇಲ್ಲ. ನಾನು ಸಚಿವನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಪಕ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಮತ್ತೆ ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ. ತಾವೇನೋ ರಿಜೆಕ್ಟ್ ಮಾಡಿದೀರಾ? ನಾನು ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಎಕ್ಸೆಪ್ಟ್ ರಿಜೆಕ್ಟ್ ಇದೆಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇಷ್ಟೇ, ನಾನು ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿಲ್ಲ. ಯಾವುದು ನಿರಾಸಕ್ತಿ ಇಲ್ಲ. ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಅನ್ಸಲ್ವಾ? ಈಗ 2 ವರ್ಷ ಹಿಂದೆ ನೀರಾವರಿ ಇದ್ದಾಗ 5 ವರ್ಷ ಆ ಡಿಪಾರ್ಟ್ಮೆಂಟನ್ನು ಬೆಳೆಸಿದ್ವಿ. ಈಗ 2 ವರ್ಷ ಇಲ್ಲಿ ಗಣನಾತ್ಮಕವಾದಂಥ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ. ಅರ್ಧಕ್ಕೆ ಬಿಟ್ಟು ಅದನ್ನು ಹೋದರೆ ಅದು ಮತ್ತೆ ಸಫರ್ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಕೊಂಡವನು. ಹಿಂದೆ ನನಗೂ ನೀರಾವರಿ ಮಂತ್ರಿ ಇದ್ದಾಗ ಒಂದ್ಸಲ ನಾನು ಕೆಪಿಸಿಸಿ ಅಧ್ಯಕ್ಷಕ್ಕೆ ಕೇಳಿದ್ರು. ಅವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗೂ ಕೂಡ ನಾನು ಹೇಳಿದ್ದೆ.